ಆಫ್ ಕೋರ್ಸ್ 10 ವರ್ಷದಲ್ಲಿ ಯಾವುದೊಂದು ವಿವಾದವನ್ನು ಕೂಡ ಮಾಡ್ಕೊಂಡಿಲ್ಲ, ಬೇರೆ ಕಡೆ ಆಗಲಿ ನಿಮ್ಮ ಬಗ್ಗೆ ಆಗಲಿ ಯಾರು ಕೂಡ ಮಾಡ್ಕೊಂಡಿಲ್ಲ, ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೇಗಿರ್ತಾ ಈಗ ಮ್ಯಾನೇಜ್ ಮಾಡೋಂಥದ್ದು ಏನಿಲ್ಲ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ರೆ ತಾನಾಗೆ ಆಗ್ತದೆ. ಏನಾದ್ರೂ ಮ್ಯಾನೇಜ್ ಮಾಡಕ್ ಹೋದ್ರೇನೆ ಅದೆಲ್ಲ ಆಗುತ್ತೆ ಅಂತ ನನಗನ್ಸುತ್ತೆ. ಐ ಥಿಂಕ್ ಎಲ್ಲ ಹುಡುಗಿರಿಗೂ ಕನಸಿರುತ್ತೆ. ಅದು ಮಾತಾಡ್ಬೇಕಾದ್ರೆ ರಾಧಿಕಾ ಕೆಲವು ಹೇಳೋ ವಿಷಯಗಳೆಲ್ಲ ಇರ್ತಾ ಇತ್ತು. ಅಂದ್ರೆ ಮದುವೆ ಅಂದ ತಕ್ಷಣ ಏನ್ ಎಕ್ಸೈಟ್ಮೆಂಟ್ ಇರುತ್ತೆ, ಸೊ ಅದ್ರ ಇನ್ಸ್ಪಿರೇಷನ್ ಅಲ್ಲಿ ಡಿಸ್ಕಸ್ ಮಾಡೋದು. ಐ ಥಿಂಕ್ ಅದು ಎಲ್ಲ ಹುಡುಗಿರಿಗೂ ರಿಲೇಟ್ ಆಗುತ್ತೆ. ಇದ್ರ ಮೇಲೆ ಮಾಡಿದ್ದಷ್ಟೇ. ಬಟ್ ಅದ್ ಎಲ್ರಿಗೂ ಖಂಡಿತ ಆ ಥರದೊಂದು ಕನ್ಸಿರೋದ್ರಿಂದ ತುಂಬಾ ಚೆನ್ನಾಗಿ ತಲುಪ್ತಿ. ತುಂಬಾ ಪ್ರೀತಿ ತುಂಬಿರೋ ಒಳ್ಳೆ ಮದುವೆ. ಯಾವ ಸ್ಕೇಲ್ ಅಲ್ಲಿ ಆಗಿದ್ದು ಗೊತ್ತಿಲ್ಲ. ಪ್ಲಾನ್ ಮಾಡ್ತೀವಿ ಎಂಗೇಜ್ಮೆಂಟ್ ನಾವು ಅಂದ್ಕೊಂಡಿದ್ದೊಂದು, ಅದಾಗಿ ತಲುಪಿದ್ದೊಂದು. ಸೊ ಮದುವೆ ನಾವು ಚೆನ್ನಾಗಿ ಮಾಡಬೇಕು, ಸಾಂಪ್ರದಾಯವಾಗಿ ನಮ್ಮ ಸಂಸ್ಕೃತಿ ಪ್ರಕಾರ ಮಾಡಬೇಕು ಅನ್ನೋ ಒಂದು ಯೋಚನೆ. 10 ವರ್ಷದಲ್ಲಿ 5 ವರ್ಷದ ಮೇಲೆ ಅವ್ರ ಮೇಲೆ ಲವ್ ಆಗಿ ಯಾವ ರೀತಿಯ ಒಂದು ಕ್ಯಾರೆಕ್ಟರ್ ಇಂಪ್ರೆಸ್ ಮಾಡ್ತು ಅಂತ ಅನ್ಸುತ್ತೆ ರಾಧಿಕಾ ಅವರು? ಕಾರಣ ಇದ್ರೆ ಅದು ಪ್ರೀತಿ ಆಗಲ್ಲ ಅನ್ಸುತ್ತೆ. ಕೆಲವೊಮ್ಮೆ ಕಾರಣ ಏನು ಅಂತ ಗೊತ್ತಾಗಬಾರ್ದು, ಬಟ್ ಆದ್ರೂ ಇಷ್ಟ ಆಗ್ತಿರುತ್ತೆ. ಕಾರಣ ಇಲ್ದಿರೋದು ಪ್ರೀತಿ ಅಂತ ನನಗಂತ. ಈಗ 10 ವರ್ಷ ನೀವು ಸ್ನೇಹಿತರಾಗಿದ್ರಿ, 5 ವರ್ಷದಿಂದ ಪ್ರೇಮಿಗಳಾದ್ರೆ, ಈಗ ಎಂಗೇಜ್ಮೆಂಟ್ ಕೂಡ ಆಗಿರುವಂತ ಪ್ರೀತಿ ಬಗ್ಗೆ ಕಾನ್ಸೆಪ್ಟ್ ಏನೇನೋ ಬೇರೆ ವಿಚಾರ ನಿಮ್ಮ ಇದರಿಂದ ನಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು ಅಂತ. ಪ್ರೀತಿ ಅಂದ್ರೆ ಇವಳು ನನಗೆ ಇಲ್ಲ, ಲವ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಇಟ್ಸ್ ವೆರಿ ಪ್ರೆಷಸ್. ನಮ್ ಪ್ರಕಾರ ತುಂಬಾನೇ ಪ್ರೆಷಸ್. ಅದಕ್ಕೆ ನಾವು ನೀವ್ ಕೇಳಿದಾಗೆಲ್ಲ ಏನು ಲವ್ ಇದ ಅಂತ ಕೇಳಿದಾಗ ನಮ್ ಹತ್ರ ಉತ್ತರ ಇರ್ತಿರ್ಲಿಲ್ಲ. ಬಿಕಾಸ್ ನಾವು ಜಸ್ಟ್ ಅಂದ್ರೆ ಸುಮ್ಮನೆ ಕಾಣಿಸ್ಕೊಳ್ಳೋದು, ಅಥವಾ ಹೌದು ನಾನು ಅವಳ ಶಿ ಈಸ್ ಮೈ ಬಾಯ್ ಫ್ರೆಂಡ್, ಶಿ ಈಸ್ ಮೈ ಗರ್ಲ್ ಫ್ರೆಂಡ್, ತುಂಬಾ ಅಂದ್ರೆ ಆ ಥರದಲ್ಲ. ಐ ಥಿಂಕ್ ನಾನು ಹೇಳಿದ ಹಾಗೆ ವಿ ವರ್ ಟು ಮೆಚೂರ್ ಅಡಲ್ಟ್ಸ್. ಅಂಡ್ ನಮ್ಗೆ ಗೊತ್ತಿತ್ತು ದಟ್ ಈಗ ಓಕೆ ನಾವು ಈ ಪ್ರೀತಿ ಅಂತ, ಓಕೆ ನಾವಿನ ರಿಲೇಶನ್ಶಿಪ್ ಅಂತ ಹೇಳಿದಾಗ ಫ್ಯಾಮಿಲೀಸ್ ನ ಇನ್ವಾಲ್ವ್ ಮಾಡ್ಬೇಕು, ಅಥವಾ ಇದಕ್ಕೆ ಒಂದು ಇದು ಮದ್ವೆ ತನಕ ತಲುಪಬೇಕು. ದಿಸ್ ಇಸ್ ದ ಡಿಸಿಷನ್ ವಿ ಹ್ಯಾಡ್ ಮೇಡ್. ಅದಕ್ಕೆ ನಾವು ಜಾಸ್ತಿ ಮಾತಾಡಕ್ ಹೋಗಿಲ್ಲ. ಬಿಕಾಸ್ ನಮ್ಗೆ ಆ ಸಂದರ್ಭ ಇಲ್ಲದೆ ನಾವು ಮಾತಾಡಿದ್ರೆ ಎಲ್ಲೋ ಕಳ್ಕೊತೀವಿ ಅಂತ ಅನ್ಸ್ತು ನಮ್ಗೆ. ನಮ್ಮ ಏನಂತ ಆ ರೆಸ್ಪೆಕ್ಟ್ ಇದೆಯಲ್ಲ ನಮ್ ರಿಲೇಶನ್ಶಿಪ್ ಆಗಬಾರ್ದು. ಪ್ರೀತಿ ನಿಜವಾದ ಪ್ರೀತಿ ಇದ್ದಾಗ ಅದು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ಅದರಿಂದ ಬೇರೆ ಏನೋ ಉಪಯೋಗ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಈಗ ನಿಮ್ಮಿಬ್ಬರಲ್ಲಿ ಪೊಸೆಸಿವ್ ಯಾರು? ಮೇಡಮ್ ಇದ್ರು ಪೊಸೆಸಿವ್ನೆಸ್ ಇದ್ದೇ ಇರುತ್ತೆ, ಬಟ್ ಸ್ವಲ್ಪ ಆಗಾಗ ಡಿಸ್ಪ್ಲೇ ಆಗೋದು ಇವ್ರ ಕಡೆಯಿಂದ. ಹೆಣ್ಮಗು ಅಲ್ವಾ, ಸ್ವಲ್ಪ ಕೋಪ, ಸ್ವಲ್ಪ ನಖರಗಳು ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ. ಇಲ್ಲ, ಅದ್ ನನಗೆ ಎಲ್ರು ಕೇಳ್ತಾ ಇದ್ರಲ್ಲ, ಸೊ ಸುಳ್ಳು ಹೇಳಕ್ಕೂ ನನಗೆ ಇಷ್ಟ ಇಲ್ಲ, ಅಥವಾ ಓಪನ್ ಆಗಿ ಅದ್ರ ಮಾತಾಡೋ ಅವಶ್ಯಕತೆನೂ ಇರ್ಲಿಲ್ಲ. ಸೊ ಅದಕ್ಕೆ ಆ ಯೋಚನೆ ಮಾಡಿ ನಮ್ ಸಂತು ರಾಮಾಚಾರ್ಯ ಡೈರೆಕ್ಟರ್ ಬರ್ತಿದ್ದು ಈ ತರದೊಂದು ಮಾಡಿದ್ರೆ ಹೇಗೆ ಅಂದ್ಬಿಟ್ಟು ಆ ಒಂದು ಅದೇ ನಿಮಗೆ ಗೊತ್ತಾಗ್ಬೇಕು, ಬಟ್ ಆದ್ರೂ ಇದಾಗಬಾರ್ದು ಅನ್ನೋ ತರ ಒಂದು ಡೈಲಾಗ್. ಇನ್ಫ್ಯಾಕ್ಟ್ ನಾನು ಮೊನ್ನೆ ಸ್ಟೇಟಸ್ ಹಾಕಿದ್ದು ಅದೇ, ಇದ್ಮೇಲೆ ನೀವು ಕೇಳ್ಬೋದು, ನಾವು ಹೇಳ್ಬೋದು. ಥ್ಯಾಂಕ್ ಯು.